ಅಯ್ಯೋ ಅದು ಯಾಕಪ್ಪ ಕೇಳಿವಿನ ಸಾ ಓಸಿ ಚೆನ್ನಾಗಿ ಕಾಣಿಸ್ತಿಲ್ಲ ಕಣ್ಮಗ್ನೆ. ಅಯ್ಯೋ ನಮ್ಮ ಭೂಮಿ ಅಂತೂ ಯಪ್ಪ ನೋಡಕ್ಕೆ ಕಣ್ಣು ಸಾಕಿಲ್ಲ ಕಣವ ಹಂಗವಳೆ. ಅಯ್ಯೋ ನಿಮ್ಗೆ ಯಾರು ಕಣ್ಣು ದೃಷ್ಟಿನೂ ಬೀಳ್ಬಾರ್ದು ಕಣ್ಮಕ್ಳ. ಎಂಗೇಜ್ಮೆಂಟ್ ಆದ ತಕ್ಷಣ ಮನೆಗೆ ಹೋಗಿ ಮೊದಲು ದೃಷ್ಟಿ ತಕ್ಕೊಬಿಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಿ ನೋಡಿ. ಅಯ್ಯೋ ನನ್ನ ಕಣ್ಣೇ ಬೀಳ್ತದೆ ಕಣಪ್ಪ. ಥ್ಯಾಂಕ್ ಯು ಅಜ್ಜಿ. ಏನಜ್ಜಿ ಒಬ್ಳು ಬಂದಿದ್ಯಾ? ಮನೋಜ್ ನಾನು ಅತ್ತೆ ಐದಂತ ಏನು ಕರ್ಕೊಬ್ರವೆ. ಎಲ್ಲಿ ನವ್ಯ ಬಂದಿಲ್ವಾ ಇನ್ನೂ? ಆಫೀಸ್ಗೆ ರಜಾ ಕೊಟ್ಟು ಬರ್ತೀನಿ ಅಂತ ಹೇಳಿದ್ಲಲ್ಲ ಅಜ್ಜಿ. ಅಯ್ಯೋ ಅಪ್ಪ ಮನೋಜಂಗಿವೆ ಅನಿತಂಗೂ ರಜಾ ಇಲ್ಲ. ನವ್ಯ ಬರ್ತೀನಿ ಇಲ್ಲ ಅಂತ ಕಣಪ್ಪ. ಇವಳು ಮತ್ತೆ ಅಂತಿದ್ಲು ರಾಣಿ ನೋಡೋಣ ಬರ್ಬೋದೇನೋ. ನಾನು ನಿಮ್ಮ ನೋಡಿದ್ನಲ್ಲ. ಅಯ್ಯೋ ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಇರಪ್ಪ, ಮಾತಾಡ್ಸ್ಕೊಂಡು ದೃಷ್ಟಿ ತೆಗೆದು ಬರೋಣ ಅಂತ ಬಂದೆ. ಅವಿನಾಶ, ಓ ಭೂಮಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಕಣಪ್ಪ. ಎಲ್ಲ ರೆಡಿಯಾ? ಎಲ್ಲಿ ಅಪ್ಪ ಅಮ್ಮ ಎಲ್ಲ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅದೇ ಆಂಟಿ ಎಲ್ಲೋ ಓಡಾಡ್ತಾ ಇದ್ದಾರೆ ಅನ್ಸುತ್ತೆ. ನಂಟ್ರೆಲ್ಲ ಬಂದಿದ್ದಾರಲ್ಲ, ಮಾತಾಡ್ಸ್ತಾ ಇರ್ಬೋದು ಆಂಟಿ. ನೀವು ಚೆನ್ನಾಗಿದ್ದೀರಾ ಆಂಟಿ? ನವ್ಯ ಬರಲಿಲ್ವಾ? ನವ್ಯ ಬರ್ತೀನಿ ಅಂದ್ಲು, ಇನ್ನೂ ಏನೋ ಫೋನ್ ಮಾಡಿಲ್ಲ, ನೋಡ್ಬೇಕಣಪ್ಪ. ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಇಬ್ರು. ಟೈಮ್ ಆಯ್ತಲ್ಲ ಎಂಗೇಜ್ಮೆಂಟ್ಗೆ, ಎಲ್ಲೋದ್ರೆಲ್ಲ? ಅದೇ ಆತೆ ಎಲ್ಲರೂ ಬಂದವರಲ್ಲ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಅಲ್ಲಿ ಇಲ್ಲಿ ನಿಂತಿರ್ತಾರೆ ಕೆಲಸಗಳವಲ್ಲ. ನಮ್ಮನ್ನು ಮಾತ್ರ ನಿಲ್ಲಿಸ್ಬಿಟ್ಟವ್ರೆ ಸ್ಟೇಜ್ ಮೇಲೆ ಊರಿಗೆ ಮುಂಚೆ. ನಮಗೂ ನಿಂತು ಸಾಕಾಯ್ತು ಕಣತ್ತೆ. ಅಯ್ಯೋ ಹಂಗಂದ್ರೆ ಅವಿನಾಶ, ಇವತ್ತು ನಿಂದು ಎಂಗೇಜ್ಮೆಂಟ್ ಕಣಪ್ಪ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊ. ಎಲ್ಲರೂ ಎಲ್ಲ ನೋಡೋಣ ಕರಿತೀನಿ. ಅಮ್ಮ ಬೈಲಿ ಒಂದು ನಿಮಿಷ ಮಾತಾಡ್ಬೇಕು ನಿನ್ನ ಹತ್ರ. ನಿಂತಿರಪ್ಪ ಒಂದ್ಗಳಿಗೆ ಇನ್ನೇನು ಮಾಡಿದಿ? ಎಲ್ಲ ರೆಡಿ ಮಾಡ್ಕೊಂಡು ಏನೋ ಟೈಮ್ ಕರೆಕ್ಟಾಗಿ ಮಾಡಬೇಕಲ್ಲಪ್ಪ. ನೋಡ್ತೀನಿ. ನಿಂತಿರಿ, ಮಾತಾಡ್ಕೊಂಡು ನಿಂತಿರಿ ಬೇಡವೇ? ಸರಿ ಅಜ್ಜಿ ಆಯ್ತು, ಎಲ್ಲರೂ ಬೇಗ ಕರ್ಕೊಬಾತೆಗೆ, ಬೇಗ ಮುಗಿಸದ. ಅಯ್ಯೋ ಇದೇನು ಅವಿನಾಶ ಇಷ್ಟು ಅರ್ಜೆಂಟ್ ಮಾಡ್ತಾಯಿದ್ದೀ? ಭೂಮಿ ಅಂತೆ, ಭೂಮಿ ಹಂಗೆ ಚೆನ್ನಾಗಿರೋ ಹೆಣ್ಸಿಟ್ಬಿಡೋದ್ರ ಅದಕ್ಕೆ ನಿನಗೆ ಮಗನೇ. ನಿಂತ್ಕೊಂಡು ಸ್ವಲ್ಪ ಹೊತ್ತು. ಅಜ್ಜಿ ಒಳ್ಳೆ ಕಾಮಿಡಿ ಮಾಡ್ತಾರೆ. ಹೌದೌದು, ಹೆಂಗೆ ನಮ್ಮ ಅಜ್ಜಿ? ಏನು ರಾಣಿ ಯಾಕೆ ಸೈಡ್ ಕರ್ಕೊಂಬಂದ್ರೆ ಏನು ವಿಷಯ? ಅಮ್ಮ ಈ ನವ್ಯ ಯಾಕೋ ಒಂಥರ ಆಡ್ತಾಳು ಕಣಮ್ಮ. ಅಯ್ಯೋ ನನಗೆ ಒಂದೊಂದ್ಸತಿ ಹೆದರಿಕೆನೇ ಆಯ್ತದೆ ಕಣಮ್ಮ. ಒಂಥರ ಅಂದ್ರೆ ಹೆಂಗವ? ಏನು ಹುಷಾರಿಲ್ವ? ಏನು ಹುಷಾರಾಗಿದ್ದಾಳ? ಅಯ್ಯೋ ಹುಷಾರಾಗವಳೆ ಕಣಮ್ಮ. ಅವಿನಾಶಂದು ಎಂಗೇಜ್ಮೆಂಟ್ ಅಂತ ಬೇಜಾರು ಮಾಡ್ಕೊಂಡು ಕೂತವಳೆ. ಅವತ್ತೂ ಅವಿನಾಶನ ಮದುವೆ ಫಿಕ್ಸ್ ಆಗೈತೆ ಅಂತ ಏನೋ ಬೆಂಗಳೂರಿಗೆ ಹೋಗಿದ್ದಂತೆ. ಅವಾಗ ಹೇಳಿದಂತೆ. ಅವತ್ತೇ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ಲು. ಅಮ್ಮ ನಾನು ಅವಿನಾಶನ ಒಪ್ಕೊಳ್ದೇ ಇರೋದು ತಪ್ಪೋ ಏನೋ ಅನಿಸ್ತೈತೆ ಕಣಮ್ಮ, ನನಗೆ ಯಾಕೋ ಬೇಜಾರಾಯ್ತೈತೆ ಅಂತ. ನಾನು ಬೈದೆ, ನೋಡು ನವ್ಯ ನೀನು ಇನ್ನೊಂದ್ಸತಿ ಅವನ್ನ ನೆನೆಸ್ಕೊಳ್ಬಾರ್ದು, ಅವ್ನ ಬಗ್ಗೆ ಮಾತಾಡಬಾರ್ದು, ಇವತ್ತೇ ಲಾಸ್ಟು ಅಂತ ಎಲ್ಲ ಹೇಳಿ ಸುಮ್ಮನಿರಿಸ್ತೆ. ಇವತ್ತು ನೋಡಿದ್ರೆ ರಜಾ ಹಾಕೊಂಡವಳಂತೆ ಎಂಗೇಜ್ಮೆಂಟ್ಗೆ ಅಂತ. ಬಾವ ಮತ್ತೆ ರಜಾ ಹಾಕಿದ್ದೀನಿ ಅಂದಲ್ಲ ಅಂದರೆ ನಂಗೆ ಬರೋಕ್ಕೆ ಇಷ್ಟ ಇಲ್ಲ ಕಣಮ್ಮ. ನನಗವನು ಎಂಗೇಜ್ಮೆಂಟ್ ಆಯ್ತಿರೋದು ಬೇಜಾರಾಯ್ತದೆ, ನಾನು ಅಲ್ಲಿ ಬರಲ್ಲ, ನಾನು ಇಲ್ಲೇ ಪಿ ಜಿಲಿ ಇರ್ತೀನಿ ಅಂತಾಳೆ ಕಣಮ್ಮ. ಇವಳು ಯಾಕಮ್ಮ ಹೆಂಗೆ ಆಡ್ತಿದ್ದಾಳು? ಇವನಾದರೆ ಅವಳಿಗೇನಮ್ಮ? ಇವ್ನು ಕಟ್ಕೊಂಡು ಅವ್ಳಿಗೆ ಏನಾಗಬೇಕು? ಅವಳಿಗೆ ಎಲ್ಲರೂ ಒಂದು ಚೆನ್ನಾಗಿ ಓದಿ ಒಳ್ಳೆ ಕೆಲಸದಲ್ಲಿ ಇರೋರು ಒಳ್ಳೆ ಕಡೆ ನೋಡ್ಬಿಟ್ಟು ಮಾಡ್ತೀವಿ ಅಂದರೆ ಇವಳು ಯಾಕಮ್ಮ ಹೆಂಗೆ ಆಡ್ತಿದ್ದಾಳು? ಮೊದಲೇ ನನಗೆ ಇಷ್ಟ ಇಲ್ಲ, ಅವ್ನು ಬೇಡ, ಅವ್ನು ಕಂಡ್ರೆ ಎದುರುಕೈತೆ, ಅವ್ನು ನೋಡಿದ್ರೆ ಎದುರುಕೈತದೆ, ಹಂಗವನು ಹಿಂಗವನೇ ಅಂತಿದ್ಲು. ಇವಾಗ ನೋಡಿದ್ರೆ ಹಿಂಗೆ ಬೇಜಾರು ಮಾಡ್ಕೋತಾಳಲ್ಲಮ್ಮ. ಅಯ್ಯೋ ನಾನು ಆಯಿತು ಬಿಡು, ಬರ್ದಿದ್ರೆ ಒಳ್ಳೇದೇ ಆಯಿತು, ಅಲ್ಲೇ ಇರುವಂದೆ, ಇನ್ನೇನು ಮಾಡೋಣಮ್ಮ? ಅಯ್ಯೋ ಹಂಗೇನು ಇರಕ್ಕಿಲ್ಲ ಕಂದಾಣಿ, ನೀನು ಯಾಕೆ ಹಿಂಗಾಡಿ? ಅವನು ಅವಳು ಸಿಗಕ್ಕಿಲ್ಲ ಅಂತ ವಿಸ ಕೊಡ್ಬಿಟ್ಟಿದ್ನಲ್ಲ, ಅವಾಗಲಿಂದ ಹುಸಿ ಬೇಜಾರು ಮಾಡ್ಕೊಬಿಟ್ಟವಳೆ. ನನಗೋಸ್ಕರ ಹಿಂಗೆ ವಿಸ ಕೊಡ್ಬಿಟ್ನಲ್ಲ ವಿನಾಶ ಅಂತ ಒಂದು ಸ್ವಲ್ಪ ಮನ್ಸು ಹಾಕೊಬಿಟ್ಟವಳೆ. ಅದಕ್ಕೆ ಹಂಗೆ ಆಡ್ತಾವಳೆ ಅಷ್ಟೇ. ಅದಕ್ಕೆ ಯಾಕೆ ನೀನು ತಲೆ ಕೆಡ್ಸ್ಕೊಂಡು? ಈಗ ಹೆಂಗಿದ್ರೆ ಇವನಿಗೆ ಎಂಗೇಜ್ಮೆಂಟ್ ಆಯ್ತೈತೆ, ನೀವು ಸಿದ್ದಿಂದಲೇ ಮದುವೆನೂ ಆಯ್ತದೆ. ಅವಳೇ ಸರಿ ಹೋಯ್ತಾಳೆ ಬಿಡು, ಬರ್ದಿದ್ರೆ ಇರಲಿ ಬಿಡು, ಅಲ್ಲೇ ಇರಲಿ ಬೆಂಗಳೂರಲ್ಲೇ, ಸುಮ್ಮನೆ ನೀನು ತಲೆ ಕೆಡ್ಸ್ಕೊಬೇಡ. ಅದೇ ಸರಿ, ಅದು ಸರಿ ಕಣಮ್ಮ. ಅದಕ್ಕೆ ನಾನು ಬೇಡ ಅಲ್ಲೇ ಇರೋ ಅಂದೆ. ಇಲ್ಲಿ ಬಂದು ಬೇಜಾರು ಮಾಡ್ಕೊಳ್ಳೋದಕ್ಕೆ ಅವಳು, ಅಲ್ಲೇ ಇರಲಿ ಬಿಡು, ರೆಸ್ಟ್ ತಗೋ, ಅಲ್ಲೇ ಇರೋ ಅಂದಿದ್ದೀನಿ. ಸರಿ ಸರಿ, ಇನ್ನು ಎಷ್ಟೊತ್ಕವ ಎಂಗೇಜ್ಮೆಂಟು? ಟೈಮ್ ಆಗಿಲ್ವಾ? ಎಲ್ಲ ಏನು ಮದುವೆ ಮಾಡಂಗೆ ಎಂಗೇಜ್ಮೆಂಟ್ ಮಾಡ್ತಾ ಕೂತವ್ರಲ್ಲಿದ್ರು ಇಷ್ಟು ಗ್ರ್ಯಾಂಡಾಗಿ? ಹೋಗತ್ತಾಗೆ ಅಮ್ಮ. ಇವ್ರು ಹುಡುಗಿ ಮನೆ ಕಡೆಯವ್ರು ಚೆನ್ನಾಗವ್ರೆ ಕಣಮ್ಮ, ರಿಚ್ ಆಗವ್ರೆ, ಅವ್ರವೇ ಚೆನ್ನಾಗವ್ರೆ, ಹುಡುಗಿನೂ ಚೆನ್ನಾಗಿ ಓದಿ, ನಮ್ಮ ನವಿದಂಗೆ ಚೆನ್ನಾಗಿ ಓದಿ ಕೆಲಸದಲ್ಲೇ ಇದಂತೆ. ಏನೋ ಇವರು ಅವ್ರ ಅಪ್ಪಂಗೇನೋ ಆ ಕಾಲದಲ್ಲಿ ಸಹಾಯ ಮಾಡಿದ್ರಂತೆ, ಅದಕ್ಕೆ ಅವರೇ ಒಪ್ಕೊಂಡು ಮದುವೆ ಮಾಡ್ಕೊಡ್ತಾರೆ. ಹುಡುಗಿನೂ ಒಪ್ಕೊಂಡಿದ್ದಂತೆ, ಹುಡುಗಿಗೂ ಇಷ್ಟ ನನಗೂ ಇಷ್ಟ ಅಂತ ಒಪ್ಕೊಂಡು ಮದುವೆ ಆಯ್ತಾರದು ಕಣಮ್ಮ. ಹುಡುಗಿ ಅಂತೂ ತುಂಬ ಚೆನ್ನಾಗದೆ ಕಣಮ್ಮ, ನಮ್ಮ ನವಿನಂಗೆ ಚೆನ್ನಾಗದೆ, ಓದುವದೆ ಚೆನ್ನಾಗದೆ, ಓದದೆ. ಮತ್ತು ಇವರು ಚೆನ್ನಾಗವ್ರೆ, ಅವರು ಮನೆ ಕಡೆ ಎಲ್ಲ ಚೆನ್ನಾಗವ್ರೆ, ಅದಕ್ಕೆ ಇಷ್ಟು ಗ್ರ್ಯಾಂಡಾಗಿ ಮಾಡ್ತಿರೋದು. ಮಗ ನವ್ಯ ಬರ್ದೇ ಇರೋದು ಒಳ್ಳೆಯದಕ್ಕೆ ಸುಮ್ಮನಿರು. ಬಂದ್ಗಿಂದು ಹಿಂಗೆ ನೋಡಿದರೆ ಇವನೇ ಒಪ್ಕೋತಾ ಇಲ್ಲ ಮಾಡ್ಕೋತಲ್ವಾ? ಇವರು ಚೆನ್ನಾಗವ್ರೆ, ಅವೆಣ್ಣು ಚೆನ್ನಾಗದೆ, ಕೆಲಸದಲ್ಲದೆ, ನನ್ನಂಗೆ ಓದದೆ, ಆ ಹೆಣ್ಣು ಆಯ್ತೈತೆ, ನಾನೇ ಆಗಬಾರ್ದಿತ್ತು ಅಂತ ಇನ್ನೂ ಬೇಜಾರು ಮಾಡ್ಕೊಳಕನ್ ಮಗ. ಬಿಡು ಹೆಂಗೋ ಒಳ್ಳೇದಾಯ್ತು, ನಾ ಬರ್ಬೇಡ ಅಂದಿತ್ತು ನೀನು. ಕಣಮ್ಮ, ಅವಳೇನಾದ್ರು ಭೂಮಿ ನೋಡ್ಬಿಟ್ಟಿದ್ರೆ ಇದೇನು ಇಷ್ಟು ಚೆನ್ನಾಗಿ ಅವಳು ಹುಡುಗಿನ ಮದುವೆ ಆಯ್ತವನಲ್ಲ, ನಾನೇ ಆಗ್ಬೋದಿತ್ತಲ್ಲ ಅಂತ ಇನ್ನೂ ಬೇಜಾರು ಮಾಡ್ಕೊಬಿಡೋಳು. ಹೆಂಗೋ ಬರ್ದೇ ಇರೋದೇ ಒಳ್ಳೇದಾಯ್ತು ಕಂಡುಬಿಡಮ್ಮ. ಹಂಗೂ ನಾನು ಭೂಮಿ ನೋಡಬೇಕಿತ್ತು, ಫೋಟೋ ಗಿಟ್ಟಿದ್ರೆ ಕಳ್ಸಮ್ಮ, ಹಂಗೆ ಎಂಗೇಜ್ಮೆಂಟ್ ಫೋಟೋ ಕಳ್ಸಂತೆಲ್ಲ ಹೇಳೋಳೆ. ಹುಂಕನ್ ಸುಮ್ಮನಿರವ ಅಂತ ಹೇಳಿದ್ದೀನಿ, ಯಾವ ಫೋಟೋನ ತೆಗಿನಿಲ್ಲ ಅನ್ನೋದು. ಆಮೇಲೆ ಇನ್ನೇನು ಮಾಡಿ ಅಲ್ವಮ್ಮ? ಹುಂಕ ಸುಮ್ಮನಿರು, ಹುಂಕತೆ ಸುಮ್ಮನಿರಿಗೆ ಅದ್ರ ಬಗ್ಗೆ ಏನು ಮಾತಾಡ್ಕೊಬೇಡ ನೀನು, ಸುಮ್ಮನಿರು. ಯಪ್ಪ ಮೊಮ್ಮಗನೇ, ಏನು ಸಮಾಚಾರ? ಏನು ಮೊಕ್ಕ ಕಳೆ, ಏನು ಕೆದ್ದು ಕಾಣಿಸ್ತಾ ಇದಲ್ಲಪ್ಪ ನನ್ನ ಮೊಮ್ಮಗನಿಗೆ. ಅಜ್ಜಿ ಎಲ್ಲ ನಿನ್ನಿಂದ ಕಣಜ್ಜಿ, ನೀನು ತಾನೇ ಚೆನ್ನಾಗಿರೋ ಹುಡುಗಿ ಹುಡುಕಿರೋದು ನನಗೋಸ್ಕರ. ಇಷ್ಟೊಳ್ಳೆ ಹುಡುಗಿ ಹುಡುಕಿದ್ದಲ್ಲ ಅಜ್ಜಿ, ಅದಕ್ಕೆ ಖುಷಿ ನನಗೆ. ಭೂಮಿಗೂ ಅಷ್ಟೇ, ಅವಳಿಗೂ ಖುಷಿ ಅಲ್ವಾ ಭೂಮಿ? ಹೌದು ಅಜ್ಜಿ, ನನಗೂ ಖುಷಿಯಾಗಿದೆ.
ನಾನು ಖುಷಿಯಾಗಿದ್ದೀನಿ ಅಜ್ಜಿ. ಅಜ್ಜಿ ಆದರೆ ನಿಂತು ಸಾಕಾಯಿತು ನಮಗೆ. ಲೇಟ್ ಆಗುತ್ತೆ ಅಂದರೆ ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ಇರ್ಬೋದಿತ್ತಲ್ಲ ಅಜ್ಜಿ. ಯಾಕೆ ಇಷ್ಟು ಬೇಗ ಕರೆಸಿ ನಿಲ್ಲಿಸಿದ್ದೀರಾ? ನಿಂತು ಸಾಕಾಯಿತು ನಮಗೆ. ಅಯ್ಯೋ ಮಗಳೇ, ಮುಹೂರ್ತ ಬೇಡವವ ಎಂಗೇಜ್ಮೆಂಟ್ ಮಾಡೋಕ್ಕೆ. ಎಲ್ಲ ರೆಡಿ ಮಾಡ್ಕೋತಾವ್ರಿ, ಇರುವ ಆಗೋಯ್ತು. ಬಂದವ್ಗಳೆಲ್ಲ ನೆಂಟರೆಲ್ಲ ಬಂದವರಲ್ಲ, ಅವೆಲ್ಲ ನಿಮ್ಮನ್ನು ನೋಡಬೇಡ್ವಾ? ಹಾಂ, ಇಷ್ಟು ಮುದ್ದಾಗಿರೋ ಜೋಡಿ ನೋಡಬೇಡ್ವವ? ಅದಕ್ಕೆ ಜಲ್ದಿ ಕರ್ಕೊಬಂದು ನಿಲ್ಲಿಸಿರೋದು. ಇನ್ನೇನು ಆಗೋಯ್ತಿರು, ಒಂದು 10 ನಿಮಿಷ. ಎಲ್ಲನೂ ರೆಡಿ ಆಗೋದು, ಎಲ್ಲ ಬರ್ತಾರೆ. ಒಂದು 10 ನಿಮಿಷ ಇರೋ ಮಗಳೇ. ಸರಿ ಅಜ್ಜಿ, ಆಯಿತು. ಅವಿನಾಶ್ ಅವರೇ, ಎಲ್ಲಿ ನಿಮ್ಮ ಅತ್ತೆ ಮಗಳು ಬರ್ತಾಳೆ ನವ್ಯ ಅಂತಂದರೆ ಇನ್ನೂ ಬಂದಿಲ್ಲ? ಅವಳಿಗೋಸ್ಕರ ವಿಷ ಕೊಡ್ತಿದ್ರಲ್ಲ ನೀವು, ಅದಕ್ಕೆ ಅವಳು ಹೇಗಿದ್ದಾಳೆ ಅಂತ ನೋಡಬೇಕು ಅಂತ ಅನಿಸ್ತಿದೆ ನನಗೆ. ಚೆನ್ನಾಗವಳೆ ಭೂಮಿ, ಅವಳು ನಿನ್ನ ಥರನೇ ತುಂಬ ಚೆನ್ನಾಗವಳೆ. ಆದರೆ ನಿನ್ನಷ್ಟು ಒಳ್ಳೆ ಮನಸ್ಸಿಲ್ಲ ಅವಳಿಗೆ. ನಿನ್ನ ಥರ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಂಥ ಒಳ್ಳೆ ಮನಸ್ಸಿಲ್ಲ ಅವಳಿಗೆ ಅಂದವಾಗಿರೋರು, ಚಂದವಾಗಿರೋರು, ಒಳ್ಳೆ ಕೆಲಸದಲ್ಲಿ ಇರೋರು ಬೇಕಂತೆ. ಮಾದಿ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ. ಅವಳು ಒಪ್ಕೊಂಡಿದ್ರೆ ನಿನ್ನಷ್ಟು ಒಳ್ಳೆ ಹುಡುಗಿ ನನಗೆ ಸಿಗ್ತಿಲ್ಲ ಅಲ್ವಾ? ಅಯ್ಯೋ, ಇವಾಗ ಒಳ್ಳೆ ಬುದ್ಧಿ ಬಂದಿದೆ ಅನ್ಸುತ್ತೆ ಸಾಹೇಬ್ರಿಗೆ. ಅಜ್ಜಿ, ಅಯ್ಯೋ ನಾವೇನೋ ಗಟ್ಟಿಯಾಗಿ ನಿಂತ್ಕೋತೀವಿ, ನೀನು ಯಾಕೆ ಹಿಂಗೆ ನಿಂತಿದ್ದೀ? ಕುಂತ್ಕೊಳ್ಳು ಅಂತ ಚೇರ್ ಹಾಕೊಂಡು. ಹೋಗಿ ಕುತ್ಕೋಜಿ. ಸರಿ ಇರಪ್ಪ. ಏನಪ್ಪ ಮೊಮ್ಮಗನೇ, ಎಂಗೇಜ್ಮೆಂಟ್ ಮಾಡ್ಕೋತಾವ ನೋಡಪ್ಪ ಮದುಮಗ. ಅಲ್ಲಗಂತ ಎಂಗೇಜ್ಮೆಂಟ್ಗೆ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡೋದು ಬೇಕಿತ್ತಾ? ಇಷ್ಟೊಂದು ಜನನೆಲ್ಲ ಕರೆದು ನಿಮ್ಗೆ ಮಾಡೋ ಕೆಲಸ ಎಲ್ಲಗಂತದ? ಹಂಗಂದ್ರೆ ಆದದಪ್ಪ, ಹಂಗಂದ್ರೆ ಆದದ. ನಮಗೆ ನಮ್ಮ ನೆಂಟರು ಜಾಸ್ತಿ ಕಣ್ಣ ಮೊಮ್ಮಗನೇ. ಭೂಮಿಯವ್ರ ಕಡೆ ಕರಿಬೇಡವಪ್ಪ. ಹೊಸ ಜನ ಬಂದವ್ರಿಗೆ ಏನು ಮಾಡಿ ಸುಮ್ಮನೆ ನಿಂತ್ಕೊಳಕ್ಕೂ ಕಷ್ಟವಾ? ಆಯ್ತಾಯ್ತು, ನೀನು ಹೋಗಿ ಕೂತ್ಕೋ. ಅವಿನಾಶ್ ಅವರೇ, ಸುಮ್ಮನೆ ಇರಿ ಸ್ವಲ್ಪ, ಯಾಕೆ ಹಿಂಗೆ ಆಡ್ತಿದ್ದೀರಾ? ಆಯಿತು ಮೇಡಮ್, ಆಯ್ತು. ಅವಿನಾಶ, ಟೈಮ್ ಆಯ್ತು ಕಣ್ಮಗ್ನೆ. ಎಲ್ಲ ಬರ್ತಾರೀಗ. ಉಂಗ್ರ ತಗೊಬಂದಿದ್ದೀನಿ, ಉಂಗ್ರ ಬದಲಾಯಿಸ್ಕೊಬಿಡಿ. ಹಾಂ, ಅದೇನು ಮಾಡಿಸು ಮೊದಲು. ನಿಲ್ಸಿ ಆಕೈತಿ, ಎಲ್ಲ ಹೋಗಿದೆ ಇಷ್ಟೊತ್ತು ಗಂಟ. ಇಲ್ಲ ಹಂಗಂದ್ರೆ ಆದದ. ಬಂದವರು ಹೋದವ್ರನ್ನೆಲ್ಲ ಮಾತಾಡ್ಸ್ಬಿಡ್ವಾ? ಸುಮ್ಮನೆ ನಿಂತ್ಕೊಂಡು ನೀನು ಅವಿನಾಶ ಕಾಪತ್ಸ್ಬೇಡ ನಮಗೆ. ಅತ್ತೆ ನಮ್ಮಮ್ಮ ಎಲ್ಲಿ? ಬರ್ತಾರೆ ಕಣಮ್ಮ, ಬರ್ತದಲ್ಲಿ ಉಂಗ್ರ ತಗೋಬೇಕು ಹೋಗೈತೆ. ಬರ್ತದೆ ಗಣೇಶಲ್ಲ ಅಲ್ಲೇ ಓಡಾಡ್ಕೊಂಡು ನಿಂತ್ಕೋತಾರೆ, ಇವ್ರು ಟೈಮಿಗೆ ಬರೋಕ್ಕಿಲ್ಲ. ಅವು ನಾವು ಬದಲಾಯಿಸ್ಬಿಡೋದೇ ಇರು. ಏ ಮಗ, ಎಷ್ಟೊತ್ತು ಗಂಟೆಗೆ ನಿಲ್ಸ್ಕೊಂಡಿವ ಹೈಕಲ್ನ? ಟೈಮ್ ಆಗಿಲ್ವಾ? ಎಲ್ಲ ರಿಂಗೆಲ್ಲ ಟೈಮ್ ಆಯಿತು, ಬದಲಾಯಿಸ್ಕೊಳ್ಳಿ. ಅಯ್ಯೋ ದೇವರೇ ಕಣ ಹಾಕು. ಕಣವ, ಇವರು ನಮ್ಮ ಭೂಮಿಯವ್ರಮ್ಮ ತಗೊಬರಕ್ಕೆ ಹೋಗೋರೆ. ತಂದಮೇಲೆ ಬದಲಾಯಿಸ್ಕೊಳ್ಳೋದೇ. ಗಂಡಸರು ನಂಬ್ಕೊಂಡ್ರೆ ಆಗೋದಿಲ್ಲ, ಅವರೆಲ್ಲ ಕೈಗೆ ಸಿಗ್ತಾ ಇಲ್ಲ ಕಣಮ್ಮ. ಈಗ ತಗೊಬರ್ಲಿ ಇರು, ಬದಲಾಯಿಸ್ಬಿಡ ಕಣಮ್ಮ. ತರ್ದಿ ಅದೇನು ಜಲ್ದಿ ಮಾಡ್ರವ. ಹೈಕ್ಲು ಎಷ್ಟು ಹೊತ್ಕೊಂಡು ನಿಂತ್ಕೊಂಡವಂಗೆ. ಹಾಂ, ಅಯ್ಯೋ ಮಗಳೇ ಭೂಮಿ, ಸ್ವಲ್ಪ ಲೇಟ್ ಆಯಿತು ಮಗಳೇ. ಸುಸ್ತಾಗ್ತಾ ಇದೆಯಮ್ಮ? ಹಾಗೇನಿಲ್ಲಮ್ಮ, ಪರವಾಗಿಲ್ಲ. ರಿಂಗ್ ತಂದ್ಯಾ? ಹಾಂ ತಂದಿದ್ದೀನಿ, ತಗೊಳ್ಳಿ, ಬದಲಾಯಿಸ್ಕೊಳ್ಳಿ. ಹೆಂಗೋ ಎಲ್ಲ ಸುಸೂತ್ರವಾಗಿ ಆಯಿತು ಕಣಪ್ಪ. ಹೆಂಗಪ್ಪ ಇತ್ತು ವಿಡಿಯೋ? ಚೆನ್ನಾಗಿತ್ತಪ್ಪ. ಹಾಂ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡ್ರಪ್ಪ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಪ್ಪ. ನಿಮ್ಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಕಣ್ರಪ್ಪ.